ಅವರು ಒಂದು ಹೆಣ್ಮಕ್ಳನ್ನ ವಿದ್ಯೆ ಮಾಡಿರೋ ತಪ್ಪು. ನಾವು ಬಿಡಬಾರ್ದು ಅವ್ರನ್ನ. ನಾವು ಇದು ಮಾಡ್ಬೇಕು ಅವ್ರನ್ನ. ಪಾಕಿಸ್ತಾನದವ್ರು ಬಿಡಬಾರ್ದು ಯಾವುದೇ ಕಾರಣಕ್ಕೂ. ನಮ್ಮ ಹೆಣ್ಮಕ್ಳು ವಿದ್ಯೆ ಆದಮೇಲೆ ಅವ್ರನ್ನ ಯಾಕೆ ನಾವು ಬಿಡಬೇಕು? ನಮ್ಮ ಕರ್ನಾಟಕನೂ ಚೆನ್ನಾಗಿರ್ಬೇಕಲ್ವ? ಅವ್ರು ಮಾಡಿ ತಪ್ಪಲ್ವಾ? ಒಂದು ಹೆಣ್ಮಕ್ಳನ್ನ ಆ ಥರ ಎಲ್ಲ ಮಾಡಬಾರ್ದಿತ್ತಲ್ವ? ಅದಕ್ಕೋಸ್ಕರ ನಾವು ಪಾಕಿಸ್ತಾನ ಕಡೆ ಯಾವುದೇ ಕಾರಣಕ್ಕೂ ನಾವು ಬಿಡ್ಕೊಡ್ಬಾರ್ದು. ಇವಾಗ ಪಾಕಿಸ್ತಾನ ಬಿಡಬಾರ್ದು, ಆದ್ರೂ ಅವ್ರನ್ನ ಎಲ್ಲ ಸಾಯಿಸ್ಬೇಕು ಅಂತ ನಮ್ಮಿದು. ಇವಾಗ ನಮ್ಮ ಮೋದಿ ಗೌರ್ಮೆಂಟ್ ಬಂದ್ಮೇಲೆ ಎಷ್ಟು ಭಾರತ ಏನೋ ಸ್ಟ್ರಾಂಗ್ ಆಗಿದೆಯಾ? ಸ್ಟ್ರಾಂಗ್ ಆಗಿದೆ ಸರ್, ತುಂಬ ಸ್ಟ್ರಾಂಗ್ ಆಗಿದೆ. ಆದರೆ ಪಾಕಿಸ್ತಾನದವ್ರು ಈ ಥರ ಮಾಡಬಾರ್ದಿತ್ತು. ಯಾರಿಗೆ ಆಗಲಿ ಒಂದು ಮನುಷ್ಯತ್ವ ಅನ್ನೋದು ಇರಬೇಕಿತ್ತು. ಒಂದು ಹೆಣ್ಮಕ್ಳು ಇವಾಗ ಎಷ್ಟು ವಿಧವೆ ಆಗಿದ್ರಲ್ಲ, ಅವ್ರಿಗೆ ಇವಾಗ ಯಾರು ನೋಡ್ಕೋತಾರೆ ಸರ್ ಅವ್ರನ್ನೆಲ್ಲ? ಆದರೆ ಗಂಡಸ್ರನ್ನ ಆ ಥರ ಮಾಡ್ಬೋದಾ ಸರ್? ಇವಾಗ ಅವರು ನಮ್ಗೆ ಬರ್ತಾರಲ್ಲ ಕರ್ನಾಟಕ, ನಾವು ಅದೇ ಥರ ಮಾಡ್ಬೋದು ತಾನೆ? ಆದರೆ ಇದು ಯಾವುದೇ ಕಾರಣಕ್ಕೂ ಪಾಕಿಸ್ತಾನದವ್ರು ಬಿಡಬಾರ್ದು, ನಿಲ್ಲಿಸಬಾರ್ದು ಅಂತ ನಾನು ಹೇಳ್ತಾ ಇರೋದು. ಸೊ ಇವಾಗ ಇಂಡಿಯಾ ಅಟ್ಯಾಕ್ ಮಾಡ್ತಾ ಇದೆ, ಇದು ಕಂಟಿನ್ಯೂ ಆಗ್ಬೇಕಾ ಅಥವಾ ಈಗ ಏನೋ ಸಾಕು ಅಂತ ಬಿಡಬೇಕು? ಸಾಕು ಅಂತ ಬಿಡಕ್ಕಾಗಲ್ಲ. ಮತ್ತೆ ಅವ್ರು ಬೆಳ್ಕೊಂಡು ಹೋಗ್ತಾ ಇರ್ತಾರಲ್ಲ, ಬೆಳ್ಕೊಂಡು ಹೋಗ್ತಾ ಇರ್ತಾರೆ. ಹಿಂಗೆ ಬಿಟ್ರೆ ಅವ್ರು ಬುದ್ಧಿ ಕಲಿಬೇಕು. ಆಮೇಲೆ ಇದು ಸಾದಿ ಭಾಗ್ಯ ಅಂತ ಹೇಳ್ತಾರೆ. ಅವರಲ್ಲಿ ಒಂದು 3-4 ಜನ ಕಟ್ಕೊಂಡಿರ್ತಾರೆ, ಗೊತ್ತಿಲ್ಲದಾಗ ಕಟ್ಕೊಂಡಿರ್ತಾರೆ. ಅವ್ರ ಜೊತೆಗೆ ಆಮೇಲೆ ಇವತ್ತು ಈ ಇದು ಮಸೀದಿಗಳಲ್ಲೆಲ್ಲ ಬರೀ ಉರ್ದು ಭಾಷೆನೇ ಕಲ್ಸ್ಕೊಡೋದು. ಆ ಮಕ್ಳಿಗೂ ಅದನ್ನು ಹೇಳ್ಕೊಳ್ತಾ ಇರೋದು. ಒಳ್ಳೇದಾಗಲಿ ಅಂತ ಯಾರಿಗೂ ಹೇಳೋದೇ ಇಲ್ಲ ಅವರು. ಈ ಥರದಿಂದ ಕಂಡೀಷನ್ ಸರಿ ಅನ್ಸುತ್ತೆ ನನಗೆ. ಕಂಪೇರ್ ಮಾಡಿದ್ರೆ ಈಗ ಹೌದೌದು ಎಷ್ಟು ಸ್ಟ್ರಾಂಗ್ ಆಗಿದೆ ಇವಾಗ ಮೋದಿ ಬಂದ್ಮೇಲೆ? ಸ್ಟ್ರಾಂಗ್ ಆಗಿದೆ. ಇವರು ಆಲಿರ ಅಂತ ಎದುರಿಸಕ್ಕಾಯ್ತಿರಲಿಲ್ಲ. ಇವಾಗ ಎಲ್ಲ ಕಡೆನೂ ಭಯ ಇದೆ. ಅವರು ನಮ್ಗೆ ಹೇಳ್ತಾರೆ ನಾವು ಹಂಗೆ ಮಾಡ್ಬಿಡ್ತೀವಿ ಹಿಂಗೆ ಮಾಡ್ಬಿಡ್ತೀವಿ ಅಂತ ಹೇಳ್ತಾರೆ. ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಭಾರತ ಸ್ಟ್ರಾಂಗ್ ಇರುತ್ತೆ. ಅವರು ಎಲ್ಲ ಭಯೋತ್ಪಾದನೆ ಕಷ್ಟಪಟ್ಟು ದುಡಿಯೋಂಗಿಲ್ಲ. ಎಲ್ಲೋದು ಒಳ್ಳೆ ಬಟ್ಟೆ ಹಾಕೊಳ್ಬೇಕು, ಒಳ್ಳೆ ಇದನ್ನ ಪ್ರಾಣಿ ಸಾಯಿಸಿ ಪ್ರಾಣಿಗಳು ತಿನ್ನುವಂಥದ್ದು. ಅವ್ರಿಗೆ ಧರ್ಮನೇ ಇಲ್ಲ ಅವ್ರಿಗೆ ಅಂತ ಕೆಟ್ಟ ಜನ ಅವರು. ಬುದ್ಧಿ ಕಲಿಸ್ಲೇಬೇಕು ಅವ್ರಿಗೆ. ವಿಷಯ ಗೊತ್ತಾಯ್ತಾ ಪುಟ? ಇವತ್ತು ಭಾರತ ಪಾಕಿಸ್ತಾನ ಮೇಲೆ ಅಟ್ಯಾಕ್ ಮಾಡಿದೆ. ಉಗ್ರರ ಅಂದ್ರೆ ಟೆರರಿಸ್ಟ್ಗಳ ಮೇಲೆ ಅಟ್ಯಾಕ್ ಮಾಡ್ಬಿಟ್ಟು 100 ಜನ ಮೇಲೆ ಸತ್ತೋಗಿದ್ದಾರೆ. ಸೊ ನೀವೇನು ಹೇಳ್ತೀಯ? ಅದು ಮಾಡಿದ್ದು ಒಳ್ಳೆದಾಯಿತು. ನಾವು ಏನು ಮಾಡದೆ ಅವರು ಉಗ್ರಗಾರನ್ನು ಕಳಿಸಿ ಪಹಲ್ಗಾಮಲ್ಲಿ ದೊಡ್ಡ ಅಟ್ಯಾಕ್ ಮಾಡಿಸಿದ್ದಾರೆ. ಈಗಲೇ ಮೋದಿ ಸರ್ಕಾರ ಅವರನ್ನು ಪಾಕಿಸ್ತಾನವನ್ನು ಬಿಡಲೇಬಾರದು, ಇಲ್ಲಾದರೆ ಈ ವಿಷಯ ತುಂಬ ದೊಡ್ಡದಾಗುತ್ತದೆ. ನಾನು ಮೋದಿ ಸರ್ಕಾರಿಗೆ ಹೇಳ್ತಿದ್ದೇನೆ, ಅವರನ್ನು ಬಿಡಬೇಡಿ, ಉಗ್ರರನ್ನು ಕೂಡ ಬಿಡಬೇಡಿ. ಮೋದಿ ಸಹ ತುಂಬ ಒಳ್ಳೆಯದಾಗಿ ನಿರ್ಮಾಣಕ್ಕೋದು ಒಳ್ಳೆ ಮಿಷನನ್ನು ಹಾಕಿದ್ದಾರೆ. ಇದಕ್ಕಾಗಿ ಅವರಿಗೆ ತುಂಬ ಥ್ಯಾಂಕ್ಸ್. ಹೀಗೇನೆ ಅವರನ್ನು ಪರೀಕ್ಷಿಸಿ ಬಿಡಬಾರ್ದು. ಅವರಿಗೆ ತಕ್ಕ ಶಿಕ್ಷೆ ಕೊಡಬೇಕು ನಮ್ಮ ಭಾರತೀಯರನ್ನು ಕೊಂದಕ್ಕೆ. ತುಂಬ ಖುಷಿ ಆಗ್ತಿದೆ. ಅವ್ರನ್ನ ಹಾಗೆ ಸುಮ್ಮನೆ ಬಿಡಬಾರ್ದು. ಹಿಂದೂಗಳನ್ನ ತುಂಬ ಎಲ್ಲ ಕಡೆಯಿಂದನೂ ನಮ್ಮನ್ನು ಅಟ್ಯಾಕ್ ಮಾಡ್ತಾ ಇದ್ದಾರೆ. ಮೋದಿ ಸರ್ಕಾರ ತುಂಬಾ ಚೆನ್ನಾಗಿದೆ. ಇದೇ ತರ ಹಾಗೆ ಬರಬೇಕು ಅಂತ ಇಷ್ಟಪಡ್ತೀನಿ. ಅಂದ್ರೆ ಇವಾಗ ಏನಂದ್ರೆ ಪಾಕಿಸ್ತಾನ ಪದೇ ಪದೇ ಕಾಲ್ ಕೆರ್ಕೊಂಡು ಬರ್ತಾ ಇದೆ. ಅದಕ್ಕೆ ಅವ್ರಿಗೆ ಸರಿಯಾಗಿ ಉತ್ತರನೇ ಕೊಟ್ಟಿದ್ದಾರೆ ಮೋದಿ ಅವರು. ಹಾಗೆ ಕೊಡಬೇಕು ಇನ್ನೂ. ಸ್ಟಾಪ್ ಆಗಬಾರದು ಅಂತ. ಹೌದೌದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.